ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ಬೆಳಿಗ್ಗೆನೇ ಸ್ವಲ್ಪ ಬೇಜಾರಾಯ್ತು ಇವತ್ತು. ಓಕೆ, ಆಮೇಲೆ ಹೇಳ್ತೀನಿ ಅದನ್ನು. ಹಾಗೆ ಟೈಮ್ ಬಂದು ಇವಾಗ ಅಷ್ಟು 2:15 ಆಗ್ತಾಯಿದೆ. ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಕೌಶಿ ಡಿಮಾರ್ಟ್ಗೆ ಹೋದ. ನಾನು ಹೋಗ್ಬೇಕಿತ್ತು, ಒಂದು ಸಾಮಾನುಗಳು ಸ್ವಲ್ಪ ಇದೆ. ಅದಕ್ಕೆ ನಾನು ಈ ಮಂತ್ ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈ ಮಂತ್ ಕಂಪ್ಲೀಟ್ ಆಗಲಿ ಅಂತೇಳಿ ಅದಕ್ಕೆ ಅವನಿಗೆ ಕಳಿಸಿದ್ದೀನಿ 1-2 ಲೀಟ್ರು ಅಡುಗೆ ಎಣ್ಣೆ ಮತ್ತು ಪೌಡರ್ ಬೇಕಿತ್ತು. ಅಂದರೆ ಫೇಸ್ ಪೌಡರು. ಅಂದರೆ ಕೌಶಿ ಮತ್ತು ಮೋಹನ್ ಮಾಮ ಪೌಡರ್ನ ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡಲ್ಲ ಅಷ್ಟೇ. ಅವ್ರಿಗೆ ಬೇಕಿತ್ತು. ಅದು ತುಂಬ ದಿನ ಆಯಿತು ಖಾಲಿಯಾಗಿ. ಇವನಿಗೆ ಹೇಳ್ತಾನೆ ಇದೆ, ಇವನು ಹೋಗಿಲ್ಲ. ನಾಳೆ ಅಂದ್ಕೊಂಡು ಹೋಗಿಲ್ಲ. ಅದಕ್ಕೆ ಇವತ್ತು ಹೋಗಿದ್ದಾನೆ. ಅದಕ್ಕೆ ಸರಿ ಆಯಿತು ತಗೋಬಾ ಅಂತೇಳಿ ಕಳಿಸಿದ್ದೀನಿ. ಹಾಗೆ ಬೆಳಿಗ್ಗೆ ಏನಾಯಿತು ಅಂದರೆ ಸ್ವಲ್ಪ ಅಂದರೆ ಜಾಸ್ತಿನೇ ಇದು ಸ್ಕಿನ್ನು ಕಾಣೋ ಥರ ಕಿತ್ತಾಕ್ಬಿಟ್ಟಿದೆ ಬೆಕ್ಕು. ಇದ್ರದ್ದು ನಾಮ ಬೆಕ್ಕೇನಿದೆ ಅದ್ರದ್ದು ಸ್ಕಿನ್ನೆಲ್ಲ. ಅಂದರೆ ಏನು ಹೇಳ್ತಾರೆ, ಮೇಕೆ ಮರಿದು ಚರ್ಮ ಎಲ್ಲ ಸುಲಿತಾರೆ ನೋಡಿ. ಅಂದರೆ ಅದು ಕೂದಲೆಲ್ಲ ತೆಗಿತಾರಲ್ಲ, ಏನು ಹೇಳ್ತಾರೆ, ಚಕ್ಲ ಅಂತ ಏನು ಹೇಳ್ತಾರೆ, ಅದು ಆ ಥರ ಮಾಡಿಬಿಟ್ಟಿದೆ ಒಂದಿಷ್ಟು ಜಾಗನ. ನನಗೆ ಕಿಚನ್ಗೆ ಬಂದು ಮೇಲೆ ಕಿಚನ್ ಮೇಲೆ ಹತ್ತೋದಕ್ಕೆ ಅಂತೇಳಿ ಬಂತು. ನಾನು ಎಲ್ಲ ಬೇಕು ಕೆಳಗಡೆ ಆಟ ಆಡ್ತಿದ್ಯಲ್ಲ, ಹೋಗು. ಫಸ್ಟು ಬೆಳಿಗ್ಗೆ ಬಂದಿತ್ತು, ಆಮೇಲೆ ನಾನು ಮೇಲೆ ಬಂದ್ಬಿಡ್ತು. ಮತ್ತು ಎಲ್ಲ ಬೇಕು ಆಟ ಆಡ್ತಿತ್ತಲ್ಲ ಅಂದ್ಬಿಟ್ಟು ಓಡಿಸ್ತೆ. ಅಂದರೆ ಕೆಳಗಡೆಗೆ ಹೋಗಲಿ ಅಂತಲ್ಲ, ಇಲ್ಲಿ ಹಾಲಲ್ಲಿ ಮಲ್ಕೊಳ್ಳಿ ಅಂದ್ಬಿಟ್ಟು ಓಡಿಸ್ತೆ. ನೋಡಿದ್ರೆ ಅದು ಕೆಳಗಡೆ ಹೊರ್ಟೋಗಿದೆ. ಕೆಳಗಡೆ ಹೋಗಿದ್ಮೇಲೆ ಒಂದು 5 ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ಫುಲ್ಲು ಬೇಕು ಸೌಂಡ್ ಆಯಿತಾ. ನಾನು ಟೆರೆಸ್ ಮೇಲೆ ಸೌಂಡ್ ಆಯಿತು ಅಂತೇಳಿ ಅಲ್ಲಿ ಓಡೋದೆ. ಅಲ್ಲಿ ನೋಡಿದರೆ ಟೆರೆಸ್ ಮೇಲಿಲ್ಲ, ಇದು ಬೈಕ್ ಮೋಹನ್ ಮಾಮ ಗಾಡಿಯೆಲ್ಲ ನಿಲ್ಲಿಸ್ತಾರೆ ನೋಡಿ, ಅಲ್ಲಿ ಹೋಗಿರೋದು. ಎಲ್ಲೋ ಇದು ಕೆಳಗಡೆ ಹೋಗೋದಕ್ಕೆ ಹೋಗಿದೆ. ಅಷ್ಟೊತ್ತಿಗೆ ಅದು ಬಂದಿದೆ ಅನಿಸುತ್ತೆ, ಚೆನ್ನಾಗಿ ಕಚ್ಚಿಬಿಟ್ಟಿದೆ. ಅದು ಕಚ್ಚುತ್ತಾ ಇಲ್ಲ ಉಗ್ರಲ್ಲಿ ಪರ್ಚುತ್ತಾ ಏನೋ ಗೊತ್ತಿಲ್ಲ, ನಾನು ಇದುವರೆಗೆ ನೋಡಿಲ್ಲ. ಒಂದೊಂದು ಇದಂತೂ ಹೇಗೆ ಅಂದರೆ ಫುಲ್ಲು ಜಾಸ್ತಿನೇ, ಬರೀ ಗಾಯ. ಕೈ, ಕಾಲು, ಹೊಟ್ಟೆ, ತಲೆ ಎಲ್ಲ ಕಡೆ ಬರೀ ಗಾಯ ಮಾಡ್ಕೊಂಡಿರೋದೇ ಇದ್ರದ್ದು. ನೋಡಿ ಬರ್ತಾ ಇದೆ, ಕಷ್ಟ ಆಗ್ತಿದೆ ಅದಕ್ಕೆ. ಸ್ವಲ್ಪ ಕಷ್ಟ ಮಲ್ಕೋದಕ್ಕೆ. ತೋರಿಸ್ತೀನಿ, ಅದು ಮಲ್ಕೊಳ್ಳಿ. ಗಾಯ ಹೆಂಗಾಗಿದೆ ಅಂತ ಕಾಣಿಸ್ತಿದೆಯಾ ನೋಡಿ. ಇದು ಅಲ್ಲ, ಇದು ಸ್ವಲ್ಪ ಕಡಿಮೆ, ಇದು ಸ್ವಲ್ಪ ಕಡಿಮೆನೇ. ನಿಮಗೆ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಒಂದು ನಿಮಿಷ. ಇದು ನೋಡಿ, ಇದು ಕಡಿಮೆನೇ. ಇದು ನಾನು ಕೌಶಿಗೆ ಹೇಳಿದ್ದೀನಿ ಏನಂತ, ಅರಿಶಿನ ಎಲ್ಲ ಹಾಕಬೇಡ, ಯಾಕೆಂದರೆ ಅದು ನಾಲ್ಗೆಲ್ಲಿ ನೆಕ್ಕುತ್ತಾ ಇರುತ್ತೆ, ಬೇಡ ಅಂತ ಹೇಳಿದ್ದೀನಿ. ಇದು ನೋಡಿ, ಇದು ಇಷ್ಟೇ ಅಂದ್ಕೋಬೇಡಿ. ಇದಲ್ಲದೆ ಈ ಕಡೆನೂ ಮಾಡಿಬಿಟ್ಟಿದೆ, ಈ ಸೈಡು. ಪಾಪ ಅದಕ್ಕೆ ನಡೆಯೋದಕ್ಕೆ ಕಷ್ಟ ಆಗ್ಬಿಟ್ಟಿದೆ. ನನಗೆ ಬೆಳಗ್ಗೆ ನೋಡ್ಬಿಟ್ಟು ಬೇಜಾರಾಗೋಯ್ತು. ಇಲ್ಲ ಇರೋ, ಇದು ನೋಡಿ ತೋರಿಸ್ತಾ ಇಲ್ಲ. ಇಲ್ವಾ ಇಲ್ಲಿ ಇವಾಗ ನೋಡಿ ಕಾಣಿಸುತ್ತೆ. ಇದು ನೋಡಿ ಯಾವ ಥರ ಮಾಡಿಬಿಟ್ಟಿದೆ ಪಾಪ. ಇದು ಜಾಸ್ತಿ ಆಗ್ಬಿಟ್ಟಿರೋದು ಅಂದರೆ ಇದೊಂದೇ. ನೋಡಿ ಪಾಪ, ಇಷ್ಟು ಜಾಸ್ತಿ ಯಾವತ್ತೂ ಆಗಿರಲಿಲ್ಲ. ಬಾ ಇಲ್ಲಿ ಮಲ್ಗೋ ಗುಮೋ, ಇಲ್ವಾ ಇಲ್ಲಿ ಮಲ್ಕೋ ಬಾ. ಮಲ್ಗು. ನನಗೆ ಬೇಜಾರಾಗ್ತಿದೆ, ಅದು ಮುಟ್ಟಿಸ್ಕೊಳ್ಳಲ್ಲ. ಮಲ್ಕೋ, ನಿದ್ದೆ ಮಾಡ ಗುಮೋ. ಮಲ್ಕೊ ನಿನ್ ಅದ್ರೊಳಗಡೆ ಅಲ್ಲ, ಅದ್ರ ಮೇಲೆ ಮಲ್ಗೋ, ಅದ್ರ ಮೇಲೆ. ನಾನು ಫಸ್ಟು ಇದು ಅಂದ್ಕೊಬಿಟ್ಟಿದ್ದೆ, ಆಮೇಲೆ ನೋಡಬೇಕಾದ್ರೆ ಅದು ಕುಣ್ತಾ ಇತ್ತಲ್ಲ, ಅವಾಗ ನೋಡಿದರೆ ಅದು ಜಾಸ್ತಿ ಮಾಡಿಬಿಟ್ಟಿದೆ. ಅದು ನಾಲ್ಗೆಲ್ಲಿ ನೆಕ್ಕಿನೇ ಅದು ಗಾಯನ ವಾಸಿ ಮಾಡಿಕೊಡುತ್ತೆ. ಅದಕ್ಕೆ ನಾನು ಏನೂ ಹಚ್ಚಕ್ಕೆ ಹೋಗಲ್ಲ. ಪಾಪ ಬೆಳಿಗ್ಗೆಯಿಂದ ಸಪ್ಪು ಕೂತಿದೆ. ಇಲ್ಲಾಂದರೆ ಕುಣಿಬೇಕು, ಆಟ ಆಡಬೇಕು, ಇದು ಖುಷಿಯಾಗಿ ಓಡಾಡಬೇಕು, ನಾನು ಹಿಂದೆನೇ ಸುತ್ತಬೇಕು. ನೋಡಿದರೆ ಈ ಥರ ಆಗಿದೆಯಲ್ಲ, ಎಲ್ಲೋಗೋಕ್ಕೂ ಸ್ವಲ್ಪ ಗುಮ ಒಂಥರ ಸಪ್ಪು ಕೂತಿದೆ, ಏನೋ ಒಂಥರ ಬೇಜಾರಾಗಿರೋ ಥರ ಕೂತ್ಕೊಂಡಿದೆ ಅವಾಗಿಂದ. ಹೋಗು ಗುಮ,
ಗುಮ ಏನಾಯ್ತವ ನಿನಗೆ ಗುಮೆ ಅವನಾಯ್ತಾ ಗುಮ ಪಾಪ. ಹಾಗೆ ಇದು ಈ ಪೌಡರು ಹ್ಯಾಗ್ಲಿ ಅದು ಬೇಕಂತೆ. ಇದರಲ್ಲಿ ತುಂಬ ಯಾವುದ್ಯಾವುದೋ ತುಂಬ ಇದೆ. ಇದು ಜೆಂಟಲ್ಮ್ಯಾನ್ ಕ್ಲಾಸಿಕ್ ಏನೋ ಅಂದರೆ ಸ್ಮೆಲ್ಗಳು ಬೇರೆ ಬೇರೆ ಥರ ಇರುತ್ತಲ್ವ ಅದನ್ನು ತೊಗೊಳಕ್ಕೆ. ಅದಕ್ಕೆ ನಿಮ್ಗೆ ಇಷ್ಟ, ನೀವು ಯಾವ್ದು ಯೂಸ್ ಮಾಡ್ತೀರ ಅದನ್ನು ತೊಗೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಹೋಗಿದ್ದಾರೆ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಿಶ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಅವಲಕ್ಕಿ ಮಾಡಿದ್ದೆ. ಇವಾಗ ತೋಡೆ ಮೇಲೆ ಬಂದು ಮಲ್ಕೊಳ್ತೀರ ನೋಡಿ ಗೊಮ್ಮ ಪಾಪ. ಅದ್ರ ಬ್ಲಡ್ ಎಲ್ಲ ಏನಾಗುತ್ತೆ ಅಂದರೆ ಇಲ್ಲಿ ಪ್ಯಾಂಟಿಗೆಲ್ಲ ಆಗಿಬಿಡುತ್ತೆ. ಅದಕ್ಕೆ ಅಲ್ಲಿ ಮಲಗಿಸಿದ್ದೆ. ಅವಳು ಬಂದು ಪಾಪ ಹಿಂಗೆ ಬಂದು ಮಲ್ಕೊಂಡಾಗ ಸಖತ್ತು ಬೇಜಾರಾಗ್ಬಿಡುತ್ತೆ. ಅದು ನಾವು 2 ದಿನ ಎಲ್ಲ ಇತ್ತಿದ್ಯಾ ಇಲ್ಲೇ ಮಲ್ಕೋ ಬಾ, ಇಲ್ಲಿ ಮಲ್ಕೋ. ನಾವು ಊರಿಗೆ ಹೋಗಿದ್ವಲ್ಲ ಅವಾಗ ಸದ್ಯಕ್ಕೆ ಏನು ಮಾಡಿಲ್ಲ. ಅದು ಬೇಕು ನಾನು ಅಂದ್ಕೊಂಡಿದ್ದೇನದು ಕಚ್ಚಿಬಿಡುತ್ತೆ ಅಂತ. ಯಾಕಂದರೆ ಡೈಲಿ ಒಂದ್ಸರಿ ಆದರೂ ಈ ಥರ ಕಚ್ಚೋದು ಪರ್ಚೋದು ಏನೋ ಒಂದು ಮಾಡಿಸ್ಕೊಂಡು ಬರ್ತಾಯಿದ್ರು. ಮೈಯಲ್ಲೆಲ್ಲ ಬರೀ ಗಾಯ 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 ಆ ಥರನೇ ಆಗ್ಬಿಟ್ಟಿದೆ ಪಾಪ. ನಾನು ಅಲ್ಲಿ ತೆಗೆದು ಮಲಗಿಸ್ಬಿಟ್ಟು ಹೋಗ್ತೀನಿ. ಆದರೂ ನಾನು ಏನಾದ್ರು ಇಲ್ಲಿ ಬಂದು ಕೂತ್ಕೊಂಡ್ರೆ ಇಲ್ಲಿ ಬಂದು ಪಕ್ಕದಲ್ಲಿ ಈ ರೀತಿ ಮಲ್ಕೊಬಿಡೋದು ಗುಮ್ಮಿ. ಓಕೆ, ಏನೋ ಹೇಳ್ತಾ ಇದ್ದೆ, ಹೀಗೆ ಮರ್ತೋಯ್ತು. ಬೆಳಿಗ್ಗೆ ಅವಲಕ್ಕಿ ಮಾಡಿದೆ. ಇವಾಗೇನಾದರೂ ಚಿಕನ್ ಸಾಂಬಾರಿದೆ. ನಿನ್ನೆ ಮಧ್ಯಾಹ್ನನೂ ಸ್ವಲ್ಪ ತಿಂದಿದ್ವಿ, ರಾತ್ರಿನೂ ಚಿಕನ್ ಸಾಂಬಾರು. ಅದಕ್ಕೆ ಇವಾಗ ಫಿಶ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ರೈಸ್ಗೆ ಇಟ್ಬಿಟ್ಟು ಫಿಶ್ನೆಲ್ಲ ಫ್ರೈ ಮಾಡ್ತೀನಿ. ಓಕೆ, ಇದನ್ನು ತೆಗೆದು ಇಲ್ಲಿ ಮಲಗಿಸ್ಬಿಟ್ಟು ಹೋಗ್ತೀನಿ. ಇಲ್ಲಾಂದರೆ ಸೋಫಾಗೆಲ್ಲ ಅದ್ರದ್ದು ನೀರು ಥರ ಬರ್ತಾ ಇರುತ್ತೆ ನೋಡಿ, ಅದು ಆಗ್ತಾ ಇರುತ್ತೆ ಅದರಿಂದ. ಓಕೆ, ನನಗಂತೂ ಆ ಬೆಕ್ಕಿಗೆ ಆ ಥರ ಆಗಿರೋದ್ರಿಂದ ಸಖತ್ತು ಬೇಜಾರಾಗೋಯ್ತು. ಬೆಳಗ್ಗೆನೇ ಆ ಥರ ಆಗೋಯ್ತಾ. ಆಮೇಲೆ ಪಾಪ ಅದು ಎಲ್ಲೂ ಹೋಗಲಿಲ್ಲ, ಹಾಗೆ ಮಲ್ಕೊಂಡಿತ್ತು. 1-2 ದಿನ ಆ ಥರ ಆದಾಗ ಮಾತ್ರ ಎಲ್ಲೂ ಹೋಗಲ್ಲ. ಅದು ಸ್ವಲ್ಪ ಓಕೆ, ಗಾಯ ಎಲ್ಲ ವಾಸಿ ಆಯಿತು ಅಂದಮೇಲೆ ಆಮೇಲೆ ಮತ್ತೆ ಹೋಗುತ್ತೆ ಆ ಥರ. ಪಾಪ ಅದಕ್ಕೆ ಫ್ರೀಡಮ್ಮೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಆ ಬೆಕ್ಕಿಂದ. ಓಕೆ, ಆಮೇಲೆ ಕೌಶಿ ಬಂದ ಡಿಮಾರ್ಟಿಂದ. 1-2 ಐಟಮ್ ಹೇಳಿದ್ದು. ನಾನು ಹೇಳಿದ್ದು ಪೌಡರ್ ಮತ್ತು ಎಣ್ಣೆ ಬೇಕಿತ್ತು ಅಷ್ಟೇ. ಗೋಲ್ಡ್ ವಿನ್ನರ್ ಆದರೂ ತೊಗೋಬಾ, ಇಲ್ಲ ಫ್ರೀಡಮ್ಮು ಆ ಥರ ಯಾವುದಾದ್ರು ತೊಗೋಬಾ ಅಂತ ಹೇಳಿದ್ದ. ಅವನು ಗೋಲ್ಡ್ ವಿನ್ನರ್ ಎಣ್ಣೆ ಮತ್ತು ಅದ್ರ ಜೊತೆ ಪೌಡರು, ಮ್ಯಾಗಿ, ಕಾರ್ನು ಎಲ್ಲ ತೊಗೊಬಂದಿದ್ದಾನೆ. ಅಂದರೆ ಪಾಪ್ಕಾರ್ನು ಅದು. ಹಾಗೆ ಪೈನಾಪಲ್ಲು ಕೂಡ ತಂದಿದ್ದ. ಅಂದರೆ ಅವರು ತೊಗೊಂಡು ಅಲ್ಲೇ 1-2 ಪೀಸ್ ತಿಂದ್ರಂತೆ, ಉಳ್ದಿರೋದನ್ನ ನನಗೆ ತಂದಿದ್ದಾರೆ. ಪೈನಾಪಲ್ ಹೇಗೆ ಅಂದರೆ, ನಾವು ತುಂಬ ಸರಿ ಪೈನಾಪಲ್ ಉಂಡೆ ಹಣ್ಣೆ ತರಿಸ್ತೀವಿ. ತಂದಾಗ ಏನಾಗುತ್ತೆ, ಮನೆಗೆ ತಂದಮೇಲೆ ಅದು ಎಲ್ಲ ಹಾಳಾಗಿರುತ್ತೆ ಅಂತ. ಎಲ್ಲಾದ್ರೂ ನಾವು ಎಷ್ಟೇ ನೀಟಾಗಿ ನೋಡ್ಕೊಂಡು ತೊಗೊಬಂದ್ರೂ ಎಲ್ಲಾದರೂ ಒಂದು ಕಡೆ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಮಮ್ಮಂಗೆ ಹೇಳ್ತಾ ಇರ್ತೀನಿ, ನಿಮ್ಗೇನಾದರೂ ಪೈನಾಪಲ್ ಆ ಥರ ತಿನ್ನಬೇಕು ಅನಿಸಿದ್ರೆ ನೀವು ಅಲ್ಲೇ ಕಟ್ ಮಾಡಿಟ್ಟಿರ್ತಾರೆ ನೋಡಿ, ಅದನ್ನು 1-2-3 ಪೀಸ್ ತಿಂದ್ಕೊಂಡ್ರೆ ಸಾಕು. ಈಗ ಹಣ್ಣು ತರೋದು, ಅದು ನಾವು ಕಟ್ ಮಾಡೋದು ಎಲ್ಲ ಹೋಗಿರುತ್ತೆ, ಹಾಳಾಗಿರುತ್ತೆ. ಅದಕ್ಕೆ ತರಬೇಡಿ ಅಂತ ಹೇಳಿದ್ದೆ. ಅದಕ್ಕೆ ಅವರು ಅಲ್ಲೇ ಒಂದು ಹಣ್ಣನ್ನು ಕಟ್ ಮಾಡಿಸಿ ಇವರು ತಿಂದ್ಕೊಂಡು ನನಗೊಂದು 2 ಪೀಸ್ ತೊಗೊಬಂದಿದ್ರು. ಅದು ಒಂದು ಹಣ್ಣಲ್ಲ, 1 ಪೀಸ್ ತಿನ್ಬೋದು ಅಷ್ಟೇ. ಸ್ವಲ್ಪ ಉಪ್ಪು ಖಾರ ಹಾಕಿ ಕೊಟ್ಟರೆ 1-2 ಪೀಸು ತಿನ್ಬೋದು. ಆಮೇಲೆ ಅಲ್ಲೆಲ್ಲ ಜುಮ್ ಅಂತಿರುತ್ತೆ. ಈ ಮಾವಿನಕಾಯಿ ಎಲ್ಲ ತಿಂತೀವಿ ನೋಡಿ, ಆ ಥರ ಅಲ್ಲೆಲ್ಲ ಜುಮ್ ಅನ್ನೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಊಟ ಮಾಡಬೇಕಾದ್ರೆ ಅಥವಾ ಇನ್ನೇನಾದರೂ ಚಿಕನ್ ಆ ಥರ ಏನಾದರೂ ಕಡಿತೀನಿ ಅಂದರೆ ಅದೇ ಅಲ್ಲಲ್ಲಿ ಆಗಲ್ಲ. ಅದರಿಂದ ನಾನು 1 ಪೀಸ್ ತಿಂದ್ಬಿಟ್ಟು ಇನ್ನು ಉಳ್ದಿದ್ದನ್ನ ನೀವೇ ತಿನ್ನಿ ರಾತ್ರಿಗೆ ಅಂತೇಳಿ ಇಟ್ಬಿಟ್ಟೆ. ಹಾಗೆ ಕೌಶಿ ಎಲ್ಲ ತಂದಿದ್ನಲ್ಲ ಸಾಮಾನೆಲ್ಲ, ಮತ್ತು ಕವರಲ್ಲಿ ಹಾಗೆ ಇಡು ಅಂದರೆ ಎಲ್ಲ ತೆಗೆದು ಟಿಫೈ ಮೇಲೆಲ್ಲ ಇಟ್ಬಿಟ್ಟಿದ್ದ. ಅದಕ್ಕೆ ನೀನು ತಾನೇ ತೆಗೆದು ಎಲ್ಲ ಆ ಥರ ಹಾಕಿರೋದು, ತೊಗೊಂಡೋಗಿ ನೀನೇ
ಕಿಚನಿಗೆ ತೊಗೊಂಡೋಗಿ ಇಡು ಅಂತ ಹೇಳಿದೆ. ಆಮೇಲೆ ಮತ್ತೆ ಎಲ್ಲನೂ ಎತ್ಕೊಂಡೋಗಿ ಕಿಚನಲ್ಲಿ ತೊಗೊಂಡೋಗಿ ಇಡ್ತಾಯಿದ್ದ. ಆಮೇಲೆ ಮೋಹನ್ ಬಂದಮೇಲೆ ಫಿಶ್ ಎಲ್ಲ ಫ್ರೈ ಮಾಡೋಣ ಅಂದ್ಬಿಟ್ಟು ನಾನು ಒಂದೇ ಒಂದು ಪೀಸು ಪೈನಾಪಲ್ನ ತಿಂದೆ. ಹಾಗೆ ಕೌಶಿ ಬಂದ ತಕ್ಷಣ ಬೆಕ್ಕು ಓಕೆನಾ, ಅದು ಬ್ಲಡ್ಡೆಲ್ಲ ನಿಂತಿದೆಯಾ ಏನು ಆ ಥರದ್ದೆಲ್ಲ ಕೇಳ್ತಾಯಿದ್ದ. ನಾನು ಹೇಳಿದೆ ಬ್ಲಡ್ಡೆಲ್ಲ ನಿಂತಿರುತ್ತೆ, ಆದ್ರೂ ಅದು ಒಂದು ಸ್ವಲ್ಪ ನೀರು ಥರ ಬರ್ತಾ ಇರುತ್ತೆ ನೋಡಿ, ಆ ಥರ ಬರ್ತಾಯಿದೆ ಅಷ್ಟೇ ಅಂತ ಹೇಳಿದೆ. ಹಾಗೆ ಮೋಹನ್ ಬಂದು ಅದೇ ಕೇಳ್ತಾಯಿದ್ರು, ಓಕೆನಾ ಪರವಾಗಿಲ್ವಾ ಈಗ ಅಂತೇಳಿ. ಅದೇ ಬೆಳಿಗ್ಗೆ ಕಚ್ಚಿರೋದು ಮಧ್ಯಾಹ್ನಕ್ಕೆ ಅದು ವಾಸಿ ಆಗುತ್ತಾ, ಅದು ಟೈಮ್ ಬೇಕು ಅಂತ ಹೇಳ್ದೆ. ಸರಿ ಅವರು ಅದನ್ನು ಎತ್ಕೊಂಡು ಪಾಪ ಈ ಥರ ಆಯಿತು ಯಾವಾಗಲೂ ಇದಕ್ಕೆ ಕಚ್ತಾ ಇರುತ್ತೆ ಅದು ಅಂತ ಹೇಳ್ತಾನೆ ಇದ್ದರು. ಅದಾದಮೇಲೆ ಮೋಹನ್ ಬಂದ್ರಲ್ಲ, ಅದಕ್ಕೆ ನಾನು ಸ್ವಲ್ಪ ಫಿಶ್ನ ಹಾಗೆ ಫ್ರೈ ಮಾಡಿದೆ. ಅಂದರೆ ಗ್ರೀನ್ ಮಸಾಲ ಹಾಕಿಟ್ಟಿದ್ನಲ್ಲ ನಿನ್ನೆ, ಹಾಗೆ ಫ್ರೈ ಮಾಡಿದೆ. ಒಂದು ಸ್ವಲ್ಪ ಫಿಶ್ಶಿಗೆ ರವೆ ಫ್ರೈ ಮಾಡೋಣ ಅಂದ್ಬಿಟ್ಟು ರವೆ ಎಲ್ಲ ಹಾಕ್ಬಿಟ್ಟು ಅದು ಫ್ರೈ ಮಾಡಿದೆ. ಯಾವುದು ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತೇಳಿ ಎರಡೂ ತುಂಬ ಚೆನ್ನಾಗಿತ್ತು. ಆದರೆ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು. ಮೋಹನ್ ಹೇಳ್ತಾಯಿದ್ರು ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟಿದ್ದೀಯಾ ಅಂತೇಳಿ. ಇವಾಗ ಸಮ್ಮರ್ ಅಲ್ವಾ, ಅದರಿಂದ ಸ್ವಲ್ಪ ಖಾರನ ಕಡಿಮೆ ಮಾಡು ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ಬಿಸಿ ಹಾಕ್ಕೊಟ್ಟೆ. ಅವ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ಕೂಡ ಹಾಕ್ಕೊಂಡು ಆಮೇಲೆ ತಿಂದಿದ್ದು. ಸಂಡೇ ಇಷ್ಟೇ ನಾನು ವಿಡಿಯೋ ಮಾಡಿದ್ದಂಥದ್ದು. ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಏನಾದರೂ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.